ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಚಾನಲ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ನಾನಿವಾಗ ಮಾಡ್ತಾ ಇರೋದು ಮಿಲ್ಲೆಟ್ ಬಿಸಿಬೇಳೆ ಬಾತು. ಮಿಲ್ಲೆಟ್ ಅಥವಾ ಸಿರಿಧಾನ್ಯಗಳು ಡೈಲಿ ಯೂಸ್ ಮಾಡೋದು ಮಾತ್ರ ಪ್ರತಿಯೊಬ್ಬರಿಗೂ ತುಂಬಾನೇ ಅವಶ್ಯಕತೆ ಇದೆ. ಸಿರಿಧಾನ್ಯಗಳು ಯೂಸ್ ಮಾಡೋದ್ರಿಂದ ಕೈಕಾಲು ಮೂಳೆಗಳು ಗಟ್ಟಿಯಾಗುತ್ತೆ, ಅಥವಾ ಮಂಡಿ ನೋವು ಇರೋರಿಗೆ ತುಂಬಾನೇ ಒಳ್ಳೇದು. ಸಿರಿಧಾನ್ಯಗಳನ್ನ ದಿನನಿತ್ಯ ನಮ್ಮ ಅಡುಗೆಗಳಲ್ಲಿ ಬಳಸೋದು ತುಂಬಾನೇ ಈಸಿ. ಈ ಬಿಸಿಬೇಳೆಬಾತ್‌ನಲ್ಲಿ ಮಿಲೆಟ್ ಬಳಸಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಮಕ್ಳಿಗೂ ಕೂಡ ರುಚಿನಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನಾವಿಲ್ಲಿ ಯಾವುದೇ ತರ ಬಿಸಿಬೇಳೆಬಾತ್ ಪೌಡರ್‌ಗಳನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಆದ್ರೂ ಟೇಸ್ಟ್ ತುಂಬಾನೇ ರುಚಿಯಾಗಿರುತ್ತೆ. ವ್ಯತ್ಯಾಸ ಏನು ಗೊತ್ತಾಗಲ್ಲ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಒಂದು 3 ಸ್ಪೂನ್ ಅಷ್ಟು. ಸ್ವಲ್ಪ ಜೀರಿಗೆ ಜಾಸ್ತಿನೇ ತಗೋಬೇಕು, ಯಾಕಂದ್ರೆ ಜೀರಿಗೆನೇ ಇಲ್ಲಿ ರುಚಿ ಕೊಡೋದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಕ್ಯಾರೆಟು, 2 ಗೆಡ್ಡೆಕೋಸು ಅಥವಾ ನವಿಲುಕೋಸು, ಸ್ವಲ್ಪ ಬೀನ್ಸ್‌ನ ಇಲ್ಲಿ ನಾನು ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್‌ನಷ್ಟು ತೊಗರಿಬೇಳೆ, ಅರ್ಧ ಕಪ್‌ನಷ್ಟು ಮೈಸೂರು ತೊಗರಿಬೇಳೆ, ಹಾಗೆ ಸ್ವಲ್ಪ ನೆನೆಸಿಟ್ಕೊಂಡಿರುವಂಥ ಬಟಾಣಿ ತೊಗೊಂಡಿದ್ದೀನಿ. 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪದ ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್‌ನಷ್ಟು ಮಿಲೆಟು, ಮುಕ್ಕಾಲು ಕಪ್‌ನಷ್ಟು ಅಕ್ಕಿ ಕೂಡ ತೊಗೊಂಡಿದ್ದೀನಿ. ಮೊದಲು ಒಂದು ಕುಕ್ಕರ್ ಕಾಯೋದಕ್ಕೆ ಇಟ್ಕೊಂಡು, ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೊಂಡು, ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಕಾಯಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪು, ಒಂದು 3 ಸ್ಪೂನಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಜೀರಿಗೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಅದರದೇ ಆದ ಟೇಸ್ಟ್ ಬಿಟ್ಕೊಳ್ಳೋದು. ಈ ಬಿಸಿಬೇಳೆ ಬಾತಿಗೆ ಅದರದೇ ಆದ ಟೇಸ್ಟ್ ಕೊಡೋದು ಕೂಡ. ಆಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೋತಾ ಇದೀನಿ ನೋಡಿ. ಇದನ್ನು ಕೂಡ ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಈರುಳ್ಳಿನ ಹುರ್ಕೊಂಡ್ಮೇಲೆ 3 ಟೊಮೊಟೊ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ನೆನೆಸಿರೋ ಬಟಾಣಿ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಎಲ್ಲಾ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಹಾಕೋತಾ ಇದ್ದೀನಿ. ಈಗ ನಾನಿಲ್ಲಿ 2-3 ನಿಮಿಷ ಎಲ್ಲಾ ತರಕಾರಿಗಳನ್ನ ಹಾಕೊಂಡಿರೋದನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಯಾವುದೇ ರೆಸಿಪಿಗಾದ್ರೂ ಎಣ್ಣೆಲಿ ಇಂಗ್ರೀಡಿಯೆಂಟ್ಸ್‌ಗಳನ್ನ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ರೆಸಿಪಿಗೆ ಅದರದೇ ಆದ ಟೇಸ್ಟು ಅಥವಾ ಅದರದೇ ಆದ ರುಚಿ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಿ ಒಂದು ಬೌಲ್‌ಗೆ ನಾನು ಮೈಸೂರು ತೊಗರಿಬೇಳೆ ಒಂದು ಅರ್ಧ ಕಪ್‌ನಷ್ಟು, ನಾರ್ಮಲ್ ತೊಗರಿಬೇಳೆ ಒಂದು ಅರ್ಧ ಕಪ್‌ನಷ್ಟು ತಗೊಂಡು ಚೆನ್ನಾಗಿ 2 ಸಲ ತೊಳೆದು ಅದನ್ನ ಕುಕ್ಕರ್‌ಗೆ ಹಾಕೋತಾ ಇದ್ದೀನಿ. ಕುಕ್ಕರ್‌ಗೆ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಕೂಡ ಸ್ವಲ್ಪ ಹುರ್ಕೊಂಡಂಗೆನೆ ಮಾಡ್ಕೋಬೇಕು. ಇಲ್ಲಿ ಒಂದು ಪಾತ್ರೆಗೆ ಮುಕ್ಕಾಲು ಕಪ್‌ನಷ್ಟು ಅಕ್ಕಿ, ಅರ್ಧ ಕಪ್‌ನಷ್ಟು ಮಿಲ್ಲೆಟ್ ಕೂಡ ಹಾಕೊಂಡು ಅದನ್ನು ಕೂಡ 2 ಸಲ ಚೆನ್ನಾಗಿ ತೊಳೆದಿಟ್ಕೋತಾ ಇದ್ದೀನಿ. ಇದನ್ನು ಕೂಡ ಕುಕ್ಕರ್‌ಗೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮ್‌ನಲ್ಲೇ 1.5 ಸ್ಪೂನಷ್ಟು ಧನಿಯಾ ಪೌಡರು, ಒಂದು 3 ಸ್ಪೂನಷ್ಟು ಕೂಡ ಅಚ್ಕಾರದ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 5ರಿಂದ 6 ಗ್ಲಾಸು ಅಥವಾ 1 ಗ್ಲಾಸ್ ನೀರು ಜಾಸ್ತಿನೇ ಹಾಕೋಬಹುದು. ನಾನಿಲ್ಲಿ ನೀರನ್ನ ಚೆನ್ನಾಗಿ ಅಳತೆ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 6 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು, ಹಾಗೆ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಬಿಸಿಬೇಳೆಬಾತ್ ಸ್ವಲ್ಪ ಬೆಲ್ಲ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು. ಅದಕ್ಕೆ ಇಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡು ಕುಕ್ಕರ್‌ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕುಕ್ಕರ್‌ನ 3 ವಿಷಲ್ ಬರ್ಸ್ಕೊತಾ ಇದ್ದೀನಿ. 3 ವಿಷಲ್ ಮಾಡಿಸ್ಕೊಂಡ್ರೇನೆ ಇದು ಚೆನ್ನಾಗಿ ಬೆಂದಿರೋದು. ಈಗ ನೋಡಿ ಬಿಸಿಬೇಳೆಬಾತ್ ರೆಡಿ ಆಗಿದೆ. ಇದಕ್ಕೆ ಮಿಲೆಟ್ ಹಾಕಿದೀವಿ ಅಂತಾನೆ ಗೊತ್ತಾಗೋದಿಲ್ಲ. ಈಗ ನೋಡಿ ಹೆಲ್ತಿ ಮಿಲ್ಲೆಟ್ ಬಿಸಿಬೇಳೆಬಾತ್ ರೆಡಿ. ಹಾಗೆ ಮನೆ ಹತ್ರ ಯಾವಾಗಲೂ ಕೂಡ ಪಾರಿವಾಳಗಳು ಬರ್ತಾ ಇರುತ್ತೆ. ಅದ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್‌ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನಮ್ಮ ಬಗ್ಗೆ 1000 ಜನ 1000 ಮಾತಾಡ್ಕೊಳ್ಳಿ. ಆದರೆ ನಾವು ನಡೆಯೋ ದಾರಿಲಿ ನ್ಯಾಯಯುತವಾಗಿದ್ದೀವಿ ಅಂತಂದ್ರೆ, ಕಪಟ ಮೋಸ ಇಲ್ಲ ಅನ್ನೋದಾದ್ರೆ ಯಾರಿಗೂ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇರೋದಿಲ್ಲ. ಧರ್ಮ ಸತ್ಯದ ದಾರಿಲಿ ನಡೆಯೋರಿಗೆ 108 ಕಷ್ಟಗಳಿರುತ್ತೆ. ಆದರೆ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ಕಾಪಾಡುತ್ತೆ ಅನ್ನೋದು ಒಂದು ಮಾತು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಏನಾದರೂ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಥವಾ ಯಾರಿಗಾದ್ರೂ ಕೆಟ್ಟದನ್ನ ಬಯಸ್ತಾ ಇದ್ದೀವಿ, ನಮ್ಮ ಮನಸ್ಸು ನಮಗೆ ಅದು ಚುಚ್ಚಿ ಹೇಳ್ತಾ ಇರುತ್ತೆ ನಾವು ಇವತ್ತು ಮಾಡಿದ ತಪ್ಪು ಅನ್ನೋ ಥರ. ಅದು ಯಾವ ರೀತಿನಾದ್ರೂ ನಮಗೆ ಡಬಲ್ ಆಗಿ ಸಿಗುತ್ತೆ. ಅಥವಾ ಯಾರ ಮೇಲೋ ಅಪವಾದ ಹೊರಿಸ್ಬೇಕು ಅಂತ ನಾವು ಅಂದ್ಕೊಂಡು ಒಂದು ಸುಳ್ಳು ಹೇಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡು ಅದನ್ನ ಮುಚ್ಚಾಕೋದಕ್ಕೆ ಸುಳ್ಳಿಗೆ ಸುಳ್ಳು ಅಂತ ಹೇಳ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರಲ್ಲ. ಅದ್ರ ಬದಲು ಅವರಿಗೆ ಆ ಟೈಮ್‌ಗೆ ಬೇಜಾರಾದ್ರೂ ಪರವಾಗಿಲ್ಲ ಅಂತ ಇರೋ ಸತ್ಯನ ಹೇಳ್ಬಿಡೋದು ನಿಜ ಅಲ್ವಾ? ಒಳ್ಳೇದಲ್ವಾ?
ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು, ನಾವು ಮಾಡೋ ಪಾಪ ಪುಣ್ಯಗಳು ನಮ್ಮ ಮಕ್ಕಳಿಗೆ ತೋರಿಸುತ್ತೆ ಅಂತ. ಆದ್ರೆ ಈ ಕಾಲದಲ್ಲಿ ನಾವು ಮಾಡೋ ಪಾಪ ಪುಣ್ಯಗಳು ಕೆಲಸಗಳೆಲ್ಲ ಈಗ ನಮಗೆ ತೋರಿಸುತ್ತೆ. ಕೈಯಲ್ಲಾದ್ರೆ ಬೇರೆಯವ್ರಿಗೆ ಒಳ್ಳೇದನ್ನ ಮಾಡಬೇಕು, ಕೈಯಲ್ಲಾಗ್ಲಿಲ್ಲ ಅಂತ ಅನ್ಕೊಂಡ್ರೆ ಕೆಟ್ಟದನ್ನಂತೂ ಮಾಡೋಕೆ ಹೋಗ್ಬಾರ್ದು. ಅದರ ಪಾಪ ಪುಣ್ಯ ಅವರವರ ಅನುಭವಕ್ಕೆ ಬರುತ್ತೆ. ನಾವು ಸತ್ಯ ಧರ್ಮದಿಂದ ನಡ್ಕೊಂಡ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಮಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಬಟ್ ಸತ್ಯ ಧರ್ಮ ಯಾವತ್ತಿದ್ರೂ ನಮ್ಮ ಕೈ ಬಿಡಲ್ಲ, ಕೈ ಹಿಡಿದು ನಡೆಸುತ್ತೆ ಅನ್ನೋದು ನಿಜವಾದ ಮಾತು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ನಿಜಾನೋ, ಹಾಗೆ ಒಳ್ಳೆತನ ಅನ್ನೋದು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಈ ಮಾತು ನಿಮಗೂ ನಿಜ ಅಂತ ಏನಾದರೂ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.